ಹ್ಮ್ ನೋಡು, ಹುಡುಗ ಅಲ್ಲೇ ನೀ ಆಟ ಆಡ್ತಾವನ್ ಮನೆ ಹತ್ರ. ಸುಮ್ಮನೆ ಹೋಗ್ಬಿಟ್ಟು ಏನಾದ್ರೂ ಲೆಟರ್ ಕೊಟ್ಟವಳ ಅಂತ ಹೇಳ್ಬಿಟ್ಟು ಕೇಳ್ಬೇಕಿತ್ತು. ನೋಡು, ನನ್ನೇ ತಾನೇ ಹುಡುಗ ನೋಡ್ರದು. ನನ್ನ ಮುಖ ಮುಚ್ಕೊಂಡು ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬರಲ್ಲ. ಏನಾದ್ರೂ ಪದ್ಯಗೀತಿ ಏನಾರ ಪತ್ರ ಗೀತ್ರ ಏನಾರ ಕೊಟ್ಟಿರ್ತಾಳೆ ಅಂತೀಯ ಅಂದ್ರೆ, ಯಾರು ನೀನು ಏನು ಅಂತ ಕೇಳಕ್ಕೆ ಏನಾದ್ರೂ ಪತ್ರ ಕೊಟ್ಟಿದ್ರೆ ಅದೇ ಪತ್ರನೇ ತಗೊಂಬಿಟ್ಟು ಬಂದ್ಬಿಟ್ಟು ಅಣ್ಣಂಗೆ ತೋರಿಸ್ಬಿಟ್ರೆ ಈಗ ಪಕ್ಕಾ ಮನೆಯಿಂದ ಈಚೆ ಕಡೆಗೆ ಆಗ್ತಾನೆ. ನಿಜವಾಗ್ಲೂ ನಿನ್ ಪ್ಲಾನ್ ಏನು ಚೆನ್ನಾಗೈತೆ. ಹೌದು, ಈಚೆ ಕಡೆಗೇನೋ ಪಕ್ಕ ಆಗ್ತಾನೆ ಅಂತ ನನಗೆ ಗೊತ್ತು. ಪಕ್ಕ ಈಚೆ ಕಡೆಗೆ ಆಗ್ತಾನೆ ಅಂತ ಹೇಳ್ಬಿಟ್ಟು ಆದರೆ ಪತ್ರ ಬರ್ದಿರ್ಬೇಕಲ್ಲ ಪದ್ದು. ಅವಳೇನೋ ಪತ್ರ ಬರ್ದಿರ್ತಾಳೆ ಅನ್ನೋದು ನನಗೇನೋ ಡೌಟೆ. ನಾನೇ ಪತ್ರದಾಗ ಮೆನ್ಷನ್ ಮಾಡಿದ್ನಲ್ಲ, ಈ ಪತ್ರ ಏನಕ್ಕನ ಉತ್ತರ ಬರಬೇಕು ಈ ಪತ್ರಕ್ಕೆ ಅಂತ ಹೇಳಿದ್ರೆ ಪತ್ರನ ಬರೆದ್ಬಿಟ್ಟು ಅದೇ ಹುಡುಗನ ಕೈಲಿ ತಗೊಂಡೋಗಿ ಕೊಡಿ, ನಾನು ವಾಪಸ್ ಇಸ್ಕತ್ತೀನಿ ಅಂತ ಹೇಳ್ಬಿಟ್ಟು ಪತ್ರದಾಗ ಬರ್ದಿದ್ನೆ ನಾನು. ಅಯ್ಯೋ, ಬರ್ದಿರ್ತಾಳೆ ಪೊದ್ದಿ. ಯಾಕಂದ್ರೆ ನಮ್ಮ ಅಣ್ಣಯ್ಯ ಹೆಂಗಿದ್ರು ದೊರಿದ್ರದೊನ್ಗೇನು ತಲೆನಾಗ 10 ರೂಪಾಯಿ ಬುದ್ಧಿನೂ ಇಲ್ವಲ್ಲ, ಇನ್ನು ಅದು ಬೇರೆ ಜಾಸ್ತಿ ರೇಗಾಡ್ತಾವನಲ್ಲ, ಅದಕ್ಕಾದ್ರೂ ಪತ್ರ ಬರ್ದಿರ್ತಾಳೆ ಅಂತ ನನಗೆ ಅನ್ನಿಸ್ತದೆ ಕಣಮ್ಮ. ಹೌದಾ? ಹಂಗನ್ಸೋದಾದ್ರೆ ಸರಿ, ಹೋಗ್ಬಿಟ್ಟು ಪತ್ರನ ಇಸ್ಕೊಂಬಿಟ್ಟು ಬಾ, ಹೋಗು ನೋಡೋಣ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಮಕ ಮುಚ್ಕೊಂಡೋಗಿ ಆಮೇಕಿಂದ ಮಕ ಮುಚ್ಕೊಂಡು ಹೋಗ್ಲಿಲ್ಲ ಅಂತ ಹೇಳಿದ್ರೆ ತಗೊಳಗಿಗೆ ಹಾಕೊಂಬಿಟ್ಟಿಯಾ ಆ ಹುಡುಗ. ಅಪ್ಪು ಹೋಗ್ಬಿಟ್ಟು ಆಮೇಕಿಂದ ಎಲ್ಲ ಪೊದ್ದಿಗೆ ಸುಚ್ಚಿಕ್ಬಿಡ್ತಾನೆ. ಇಷ್ಟು ದಿನ ನಾನು ವ್ಯವಹಾರ ಮಾಡಿಲ್ವಾ, ನನಗೆ ಹೇಳ್ಕೊಡ್ತೀಯಾ? ಇರು, ಹೋಗಿ ಇಸ್ಕೊಂಬಿಟ್ಟು ಬರ್ತೀನಿ. ಬರ್ದಿಲ್ಲ ಅಂದ್ರೆ ಇನ್ನೊಂದು ಲೆಟ್ರ್ ಬರ್ದು ಕಳಿಸ್ತೀನಿ ನಾನೇ. ಇದು ಉತ್ತರ ಬರ್ದು ಕಳಿಸು ಅಂತ ಹೇಳ್ಬಿಟ್ಟು ಅವಾಗ ಬರ್ದೇ ಬರಿತಾಳೆ. ಇರು, ಬಂದೆ ಇಸ್ಕೊಂಡು. ಸರಿ ಹೋಗು. ಪೊದ್ದಿ, ನೀನು ಎಲ್ಲ ಕಿರ್ಚಾಡ್ಕೊಂಡು ಮಾಡ್ತೀಯ, ಒಟ 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 ಅಂತ ಅನ್ಕೊಂಡು ಮಾಡ್ತೀಯ. ಆದರೆ ನಾನು ನಮ್ಮ ಅಕ್ಕ ಸೈಲೆಂಟ್ ಕಿಲ್ಲರ್ಸು. ಸೈಲೆಂಟಾಗಿ ಮಾಡ್ತೀವಿ ಎಲ್ಲನೂ. ನೋ ವೈಲೆಂಟ್, ಓನ್ಲಿ ಸೈಲೆಂಟ್. ಹೆಂಗೆ ನಾವು ಈಗ ನೋಡ್ತಾ ಇರು. ನೀನು ಏನೋ ಪತ್ರ ಬರ್ದಿರಬೇಕು. ಆ ಪತ್ರನ ತಗೊಂಡು ಬಂದು ಅಣ್ಣಂಗೆ ಕೊಟ್ಬಿಟ್ಟು ನಿನಗೆ ಯಗ್ಗ ಮುಗ್ಗ ಉಗಿಸಿ ನೀನು ಜುಟ್ಟಿಡ್ಕೊಂಡು ಮನೆಯಿಂದ ಈಚೆ ಕಡೆಗೆ ಹಾಕಿಸ್ತಿಲ್ಲ ಅಂದರೆ ನಮ್ಮ ಹೆಸರನ್ನ ಬದಲಾಯಿಸ್ಕೊಂತೀವಿ. ಅಷ್ಟು ಲೆಟ್ರ್ ಬರ್ದಿರ್ಬೇಕು ಅವಳು. ನೋಡೋಣ ಇರು. ಏನಪ್ಪು? ಆ ಅಕ್ಕ ಬಂದ್ಬಿಟ್ಟು ಲೆಟರ್ನ ಇಸ್ಕೊಂಡಾಯ್ತು. ಏನು ಅಕ್ಕನ? ಅಕ್ಕನೋ ಅಣ್ಣನೋ? ಅಕ್ಕ ಹುಡುಗಿನ? ನೋ, ಮಗ ಮುಚ್ಕೊಂಡಿದ್ರು ಗೊತ್ತಾಗ್ಲಿಲ್ಲ ಅಂತ ಹೇಳ್ದಲ್ಲೋ. ಹಿಂದೆಗಡೆ ಉದ್ದು ಕಜ್ಜುಟ್ಟಿತ್ತಲ್ಲ, ಇವತ್ತು ನೋಡ್ದೆ. ಲೋ, ಹುಡುಗಿನ? ನೀನ್ ಮೊದ್ಲೇ ಹೇಳ್ಬೇಕಿತ್ತು ತಾನೆ ಹುಡುಗಿ ಅಂತ ಹೇಳ್ಬಿಟ್ಟು. ಹೇಳ್ತಿದ್ದಂಗೆ ಇವಾಗ ಹೇಳ್ತಾವ್ನಿ. ಅಯ್ಯೋ ಕರ್ಮ, ಎಷ್ಟೊತ್ತಾಯ್ತು ಲೆಟರ್ ಇಸ್ಕೊಂಡು? ಈಗ ಇಸ್ಕೊಂಡಿದ್ದು. ಈಗ ನನ್ಗೆ ಇನ್ನೊಂದು ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿದ್ದಲ್ಲ, ನಂಗೆ ಇವಾಗ ಇನ್ನೊಂದು ಚಾಕ್ಲೇಟ್ ಕೊಡು. ಅಯ್ಯೋ, ಕೊಡ್ತೀನಿ ಇರು, ಒಂದು ನಿಮಿಷ. ನೋಡು, ಹುಡುಗಿ ಅಂತ ಹೇಳ್ದಲ್ವಾ, ನನಗೆ ತಲೆ ಕೆಡ್ತೈತೆ. ಇವಾಗ ನನಗೆ ಬೇರೆ ಟೈಮ್ ಇಲ್ಲ. ಸಂಜೆ ಇಷ್ಟು ಗಂಟೆ ಒಳಗಡೆ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಸಂಜೆ 5 ಗಂಟೆಗೆ ಅಲ್ಲಿ ನಾನು ಒಡವೆ ದುಡ್ಡು ಎಲ್ಲ ಇಕ್ಬೇಕು ಅಂತ ಹೇಳಿದ್ದೀನಿ. ಇಕ್ತೀನಿ, ಮಾಡ್ತೀನಿ ಇರು. ಸರಿಯಪ್ಪು, ನಿಂಗೆ ಈಗ ಅಂಗಡಿಗೆ ಹೋಗ್ಬಿಟ್ಟು ನಿಂಗೆ ಏನೇನು ಬೇಕೋ ಎಲ್ಲ ತಗೊಂಬಿಟ್ಟು ಬಂದು ಕೊಡ್ತೀನಿ. ಈಗ ನೀನು ಮನೆಗೆ ಹೋಗು. ನಿಜವಾಗ್ಲೂ ಹುಡುಗಿನೇ ನೀಯಾ? ಹುಡುಗಿನೇ. ಅವತ್ತು ಕೊಟ್ಟಿದ್ದು ಹುಡುಗಿನೇ ನೀ ಲೆಟರ್ನ? ಹುಡುಗಿನೇ. ಇವಾಗ ಕೊಟ್ಟಿದ್ದು ಹುಡುಗಿನೇನಾ? ಅವಾಗ ಕೊಟ್ಟಿದ್ದು ಇವಾಗ ಕೊಟ್ಟಿದ್ದು ಹುಡುಗಿನೇನೆ. ಅದು ಹೆಂಗ್ ಸಾಧ್ಯ? ಹುಡುಗಿ ಲೆಟ್ರ್ ಬರೀತಾಳ, ಅದು ನನಗೆ. ಹುಡುಗ ಬರೆದ್ರೆ ಅದೊಂಥರ, ಹುಡುಗಿ ಲೆಟ್ರ್ ಬರ್ದವಳೆ ಅಂತಂದ್ರೆ ಎಲ್ಲೋ ಏನೋ ಮಿಸ್ ಹೊಡಿತೈತೆ. ಇವತ್ತಂತೂ ಬಿಡಲ್ಲ. ಮೊದಲು ಜಯಮ್ಮಂಗೆ ಫೋನ್ ಹಾಕಬೇಕು. ಆ ಜಯಮ್ಮನ ಕರ್ಕೊಂಡು ಹೋಗ್ಬೇಕು. ಒಬ್ಳು ಕೈಲಿ ಆಗಕ್ಕಿಲ್ಲ. ಹಂಗೆ ಅನಿಯ ಗಂಗುನು ಕರ್ಕೊಂಡ್ಲಾ? ನೋಡೋಣ ಇರು. ಗಂಗಾ, ಗಂಗಾ ಹೇಳಕ್ಕ. ಗಂಗಾ, ನನಗೆ ಲೆಟರ್ ಬರೆದು ಕೊಟ್ಟಿದ್ದು ಹುಡುಗ ಅಲ್ಲ, ಹುಡುಗಿನಂತೆ. ಏನಕ್ಕ ಹೇಳ್ತಾ ಇದೀಯಾ? ನಿಂಗೆ ಲೆಟರ್ ಬರೆದು ಕೊಟ್ಟಿದ್ದು ಹುಡುಗಿನಂತ? ಹೂ ಕಣೆ, ಇವಾಗ ತಾನೇ ನೀನಿಯಾ ಅವನು ಹೇಳೋದ ಅಪ್ಪು. ಹೌದಾ? ಅಕ್ಕ, ಹುಡುಗಿ ಯಾಕೆ ನೀನು ಲೆಟರ್ ಬರೆದು ಕೊಡ್ತಾಳೆ ಅಂತ ನನಗೆ ಯಾಕೋ ಅನುಮಾನ ಬತ್ತೈತೆ. ಯಾರೋ ಏನೋ ಬೇಕು ಅಂತ ಮಾಡವ್ರೆ ಅಂತ ಅನ್ನಿಸ್ತದೆ ನನಗೇನೋ. ನನಗೂ ಸೇಮ್ ಹಂಗೆ ಹೇಳಿ ಅನ್ನಿಸ್ತೈತೆ. ಯಾರೋ ಬೇಕು ಅಂತನೇ ಮಾಡ್ತಾವ್ರೆ. ನೋಡು, ನಾನು ನಿನಗೊಂದು ಕೆಲಸ ಹೇಳ್ತೀನಿ, ಮಾಡು. ನೋಡು, ನಾನೊಂದು ಲೊಕೇಶನ್ ಹೇಳಿದ್ದೀನಿ ಅವ್ರಿಗೆ, ಇಂಥ ಜಾಗ ಇಂಥ ಮರ ಅಂತೇಳ್ಬಿಟ್ಟು. ನಾನು ಜಯಮ್ಮ ಮರದ ಮೇಲೆ ಹೆಂಗೋ ಕುಂತ್ಕೊಂತೀವಿ ನೋಡು, ಅಲ್ಲಿಂದನೂ ವಿಡಿಯೋ ಮಾಡ್ಕೊಳಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನೀನು ಹೊಸಿ ಗಿಡದ ಮರೆಗೆ ದೂರ ನಿಂತ್ಕೊಂಡು ವಿಡಿಯೋ ಮಾಡ್ಕ. ಯಾಕಂದರೆ ನಮ್ಮ ಕಣ್ಣು ತಪ್ಪೋದ್ರೂ ಯಾರೊಬ್ರು ಕಣ್ಣಾಗನ ತೆಗ್ಲಾಕಬೇಕು ತಾನೆ. ನೀನು ಕ್ಯಾಮ್ರಾ ಹಿಡ್ಕೊಂಡು ನಿಂತಿರು ಮೊಬೈಲಾಗೆ. ನಾವು ನಿಂತ್ಕೋತೀವಿ. ಒಬ್ಬರನ್ನ ತಗ್ಲಾಕೊಂಡ್ಲೇಬೇಕಲ್ಲ, ಒಬ್ಬರು ಕ್ಯಾಮ್ರಾದಾಗನ ತಗ್ಲಾಕಂತಾರೆ ಅವರು. ಎಷ್ಟು ಮುಖ ಮುಚ್ಕೊಂಡು ಬಂದ್ರೂ ಝೂಮ್ ಹಾಕು, ಸರಿನಾ? ಸರಿ ಪದಕ, ನಿನಗೋಸ್ಕರ ಇಷ್ಟು ಮಾಡೋಕ್ಕಾಗಿಲ್ವ ನನ್ನ ಕೈಲಿ? ಮಾಡ್ತೀನಿ. ನನಗೆ ಸಾಕ್ಷಿ ಮುಖ್ಯ. ಜಯಮ್ಮನ ಕರ್ಕೊಂಬಿಟ್ಟು ಬರ್ತೀನಿ, ನೀವು ನಡೀರಿ. ಕೊನೆಗೂ ಪದ್ದಿ ತಗ್ಲಾಕಂಡ್ಲು. ತಗೊಂಡ್ಬಾರೆ, ತಗೊಂಡೋಗಿ ಅಣ್ಣ ಹಿಂಗೆ ಲೆಟರ್ನ ಕೊಡೋಣ. ಇರೇ ಮೊದಲು ಏನು ಲೆಟರಾಗಿ ಏನು ಬರ್ದವಳೆ ಅಂತ ಹೇಳ್ಬಿಟ್ಟು ಓದೋಣ. ನನ್ನ ಪ್ರೀತಿಯ ಸಂಪಿ. ಅಲ್ಲೋಡೆ ಹೆಂಗೆ ಬರ್ದವಳೆ. ನನ್ನ ಗಂಡಂಗಿನ ನೀನೇ ತುಂಬ ಇಷ್ಟ ಆಗೋಗಿದೆಯಾ. ನನ್ನ ಗಂಡ ಯಾವಾಗೂ ಬೈತಿರ್ತಾನೆ, ಸುಮ್ಮನೆ ಅದು ಇದು ಅಂತ ಮಾತಾಡ್ತಿರ್ತಾನೆ. ನೀನು ಹೆಂಗಿದ್ರು ನೀನಾದ್ರೆ ನನಗಿಷ್ಟ. ಲೇ ಪದ್ದಿ ನೋಡೆ ಹೆಂಗೆ ಬರ್ದವಳೆ, ಕಾಮಿಡಿ.
ನೀನು ತುಂಬಾನೇ ಚೆನ್ನಾಗಿದ್ರು ಪರವಾಗಿಲ್ಲ, ನೀನು ತುಂಬ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ನನಗೆ ನೀನಂದ್ರೆ ಏನಿಯ ತುಂಬ ಇಷ್ಟ ಆಗೋಗ್ಬಿಟ್ಟಿದೀಯ. ಪದ್ಯ ಹಳ್ಳಕ್ ಬಿದ್ಲು. ನಿನ್ನ ಜೊತೆ ನಾನು ಬಂದ್ಬಿಡ್ಬೇಕು ಅಂತ ಅನ್ನಿಸ್ತೈತೆ. ನೋಡು, ನಾನು ನೀನು ಸಂಡೇ ಅಂದರೆ ಭಾನುವಾರ ರಾತ್ರಿ 10 ಗಂಟೆಗೆ ಮನೆ ಬಿಟ್ಬಿಟ್ಟು ಹೊಂಟೋಗ್ಬಿಡೋಣ. ಪಾಪ ನಿನ್ನ ಹತ್ರ ದುಡ್ಡೈತೋ ಇಲ್ವೋ ಅದನ್ನೂ ನನಗೆ ಗೊತ್ತಿಲ್ಲ. ನೀನು ಎಷ್ಟು ಕಷ್ಟ ಇದೆಯೋ ಅದನ್ನೂ ನನಗೆ ಗೊತ್ತಿಲ್ಲ. ಅದಕ್ಕೆ ನೀನು ನೋಡು, ಇವತ್ತು ನೋಡು, ಭಾನುವಾರಕ್ಕಿಂತ ಮುಂಚೆ ಏನಾದರೂ ಈ ಪತ್ರ ಸಿಕ್ಕಿದ್ರೆ ಸಂಜೆ 5 ಗಂಟೆಗೆ ನಾನು ನಿನಗೆ ಈ ಶುಕ್ರವಾರನ, ಹಾಂ, ಶುಕ್ರವಾರ ಅಲ್ಲ ಶನಿವಾರ ಸಂಜೆ 5 ಗಂಟೆಗೆ ನಾನು ಒಡವೆ, ಹಾಂ, ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋ ಒಡವೆ, ಹಾಗೆ 1,00,000 ದುಡ್ಡನ್ನ ಕಟ್ಬಿಟ್ಟು ಅಲ್ಲಿ ಒಣಗೋಗಿರೋ ಒಂದು ಮರ ಐತಲ್ಲ, ದೊಡ್ಡ ಮರ ನಮ್ಮ ಹೊಲ್ದ ಹತ್ರ, ನಿನಗೆ ಗೊತ್ತಿರುತ್ತೆ ಅಂತ ಅನ್ನಿಸ್ತದೆ. ಅಲ್ಲಿ ಎಲ್ಲನೂ ಒಂದು ಕವರ್ಗೆ ಹಾಕ್ಬಿಟ್ಟು ಗಂಟು ಕಟ್ಬಿಟ್ಟು ಇಕ್ಕಿರ್ತೀನಿ. ನೋಡು, ಅದನ್ನು ತಗೊಂಡು ನೀನು ಹೊರಟೋಗ್ಬಿಟ್ಟು ಮತ್ತೆ ಭಾನುವಾರ ಅದೇ ಜಾಗಕ್ಕೆ 10 ಗಂಟೆಗೆ ಬಾ. 10 ಗಂಟೆಗೆ ಬಂದರೆ ನಾನು ನಿನ್ನ ಜೊತೆ ಬಂದ್ಬಿಡ್ತೀನಿ. ಅಯ್ಯಯ್ಯೋ, ಇದೇನೇ ಪದ್ದಿ, ಓಡೋಗೋ ಪಿಲಾನ್ ಮಾಡ್ಬಿಟ್ಟವಳಲ್ಲೇ. ಬರೀ ಓಡೋಗೋ ಪಿಲಾನ್ ಅಲ್ಲ ಲೇ, ನಾನು ನೀನು ಮಜಾ ಮಾಡೋಕ್ಕೆ ಒಳ್ಳೆ ಕಾಸು ಸಿಕ್ತು ಅಂತ ನಿಂಗೆ ಅನ್ನಿಸ್ತಿಲ್ವೇನೆ? ಅಂದರೆ ಇವತ್ತು ಇವತ್ತು ಶನಿವಾರನೇನೆ. ಹೂ ಕಣೆ, ಇವತ್ತು ಶನಿವಾರನೇನಿಯ. ಇವತ್ತು ಸಂಜೆ 5 ಗಂಟೆ ಹಂಗೆ ಅದೇ ಅಲ್ಲಿ ನಮ್ಮದು ಮರ ಇಲ್ವೇನೆ, ಆ ಮರದ ಹತ್ರ ಒಂದು ಕವರಾಗೆ ಒಡವೆ ದುಡ್ಡು ಎಲ್ಲ ಇಕ್ಕಿತ್ತಾಳಂತೆ. ನನ್ನ ಪ್ರಕಾರ 4:15 5 ಗಂಟೆ ಅಂದರೆ ನಾವು ನಿದು ಹೊಲ್ತಕ್ಕೆ ಹೋಗೋರಂಗೆ ಸುಮ್ಮನೆ ಓಡಾಡ್ಕೊಂಡು ಹೋಗೋಣ. ನಮ್ಮ ಮೇಲೆ ಯಾರಿಗೂ ಡೌಟ್ ಬರೋಕ್ಕಿಲ್ಲ, ಯಾಕಂದರೆ ನಾವು ಅಂತ ಯಾರಿಗೆ ಗೊತ್ತಿರ್ತದೆ ಹೇಳು? ಹೌದಲ್ವಾ? ನಾವು ಅಂತ ಹೇಳ್ಬಿಟ್ಟು ಅವ್ರು ಯಾರು ಗೊತ್ತಾಯ್ತದೆ ನಮ್ಮ ಹೊಲ್ದಾಗ ನಾವು ಓಡಾಡ್ತಿದೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಅನ್ಕೋತಾರೆ. ನೋಡು, ಒಂದು ಕೆಲಸ ಮಾಡೋಣ, ಹೆಂಗಿದ್ರು ಮನೆಯಳಿದು ಒಡವೆ ದುಡ್ಡು ಎಲ್ಲ ನಮಗೆ ಏನೇ ಸಿಗ್ತದೆ. ಈಗ ಆ ಒಡವೆ ದುಡ್ಡು ಎಲ್ಲನೂ ಎತ್ಕೊಂಡು ಮಾರಿಬಿಟ್ರೆ ನಾನು ನೀನು ಮಜಾ ಮಾಡ್ಕೊಂಡಿರ್ಬೋದು, ಸರಿನಾ? ಅವವ್ವ, ಪಾಕೆಟ್ ಮನಿಗಂತೂ ದುಡ್ಡೇ ಸಿಗ್ತಾ ಇರಲಿಲ್ಲ ಇಷ್ಟು ದಿನ. ಇವಾಗ ಹೆಂಗೋ ದೊಡ್ಡ ದುಡ್ಡೇನೇ ಸಿಗ್ತೈತೆ. ನಾವು ಅಂತ ಯಾರಿಗೂ ಗೊತ್ತಿಲ್ವಲ್ಲ. ಈ ಪತ್ರನ ಅಣ್ಣಂಗೆ ಕೊಡೋಣ, ತಗೊಂಡೋಗ್ಬಿಟ್ಟು ಆಮೇಲೆ ಆ ಒಡವೆನ ನಾವೇ ತಿಕ್ಕೊಳ್ಳೋಣ. ಒಂದೇ ಕಲ್ಲಾಗೆ 2 ಅಕ್ಕಿ ನೋಡ್ದಂಗೆ ಆಯ್ತದೆ. ಈ ಕಡೆ ಪದ್ದಿನೂ ಮನೆ ಬಿಟ್ಟು ಹೊಂಟೋಯ್ತಾಳೆ, ನಮಗೆ ದುಡ್ಡು ಒಡವೆನೂ ಸಿಗ್ತದೆ. ಹೆಂಗೆ? ಸೂಪರ್ ಸೂಪರ್ ಸೂಪರ್, ನಿನ್ನ ಐಡಿಯಾ ಅಂತೂ ಸೂಪರಾಗೈತೆ. ನಿನ್ನ ಐಡಿಯಾ ಅಂತೂ ವಾರೆ ವಾ. ಸರಿ ಆಯಿತು, ಸಿಕ್ಕಿದ್ದೆ ಚಾನ್ಸು. ನೋಡು, 5 ಗಂಟೆ ಚೆನ್ನಾಗಿ ಎತ್ತಿಕ್ಕ ಅವಳು ಒಡವೆ ಗಿಡವೆಲ್ಲ ತುಂಬ್ಕೊಂಡು ಹೋಗಿರ್ತಾಳೆ. ನಾವು ಆರಾಮಾಗೆ ಮನೆಯಾಗಿರೋಣ. ಕರೆಕ್ಟಾಗೆ ಒಂದು 5 ಗಂಟೆ 4:45 ಹಂಗೆ ಹೊರಡೋಣ, ಸರಿನಾ? ಅವಳು ರಿಟರ್ನ್ ಬಂದ್ಬಿಟ್ಟಿರ್ತಾಳೆ ಅಂತ ಅನ್ನಿಸ್ತದೆ. ನಾವು ಒಡವೆ ತಗೊಳ್ಳೋದನ್ನ ಅವಳೇನ ನೋಡ್ಬಿಡ್ತಾಳ ಅಂತ. ಇಲ್ಲ ಇಲ್ಲ ಇಲ್ಲ, ಏನು ನೋಡೋದಿಲ್ಲ, ಯಾಕಂದರೆ ನಾವು ಹೊಲ್ದ ಹತ್ರ ಗೊತ್ತಾಗ್ತಂಗೆ ಹೋಗೋಣ. ಅವಳನ್ನ ಮನೆ ಹತ್ರ ಕಳಿಸ್ಬಿಡೋಣ ನಾವು, ಅಷ್ಟೇ. ಅವಳ ಮನೆ ಹತ್ರ ಅವಳೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಅವಳ ಮನೆ ಹತ್ರ ಇದ್ದಾಳಲ್ಲ, ಅವಳ ಮನೆ ಹತ್ರ ಇದ್ದಾಗ ನಾವು ಹೋಗೋಣ. ಹೂನೇ, ಆಮೇಕಿಂತ ತಗ್ಲಾಕೊಂಡ್ಬಿಟ್ರೆ ಕಷ್ಟ. ಸರಿ ಸರಿ, ಹಂಗೆ ಮಾಡೋಣ, ನಡಿ ನಡಿ. ಸರಿ ಬಾ, ಹೋಗೋಣ ಬಾ. ಅಯ್ಯೋ ಅಕ್ಕ, ನಿಜವಾಗ್ಲೂ ಒಡವೆ ದುಡ್ಡು ಎಲ್ಲ ತಂದುಬಿಟ್ಟ ಏನು? ಪದ್ದಿನೇನು ಅಷ್ಟೊಂದು ಅಡ್ಡಿ ಮಾಡ್ಕೊಂಡಿದ್ಯಾ ಹುಡುಗಿ ಅಂತ ಗೊತ್ತಾಯ್ತಲ್ಲ ಈಗ, ಅದಕ್ಕೆ ನನಗಂತೂ ಹೊಸ ಸಮಾಧಾನ ಆಯಿತು. ಪದಿ, ಈಗ ನಾನು ಏನು ಕೆಲಸ ಮಾಡ್ಬೇಕು ಹೇಳಿ? ನನ್ನ ಕೆಲಸ ಏನು ಅಂತ ಹೇಳಿದ್ರೆ ಪಟ 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 ಮಾಡ್ಬಿಡ್ತೀನಿ. ಗಂಗಾ, ನೀನ ಬೇಲಿ ಹಿಂದೆಗಡೆ ನಿಂತ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕ. ಜಯಮ್ಮ ಹೆಂಗೋ ಮರ ಹತ್ತು ಅಭ್ಯಾಸ ಆಯ್ತಲ್ಲ, ಜಯಮ್ಮ ಮರ ಹತ್ಲಿ, ಸರಿನಾ? ನಾನು ಇಲ್ಲೇ ನಿಂತ್ಕೊಂಡ್ರೆ ಇಲ್ಲ ಅಕ್ಕಪಕ್ಕ ನನ್ನನ್ನು ಗಮನಿಸ್ತಾನೇ ಇರ್ತಾರೆ ಅಂತ ನನಗೆ ಗೊತ್ತು. ಆ ಲೆಟ್ರು ಸಿಕ್ಬಿಟ್ಟೈತೆ, ನನಗೇನು ಗೊತ್ತಿಲ್ಲ ಅನ್ನಂಗೆ ಇಲ್ಲಿ ಒಡವೆ ಇಕ್ಬಿಟ್ಟಿಲಿ ಹೊಂಟೋಯ್ತೀನಿ, ಸರಿನಾ? ನೀವು ಅಷ್ಟೇನಿಯ ಸುಮ್ಮನೆ ಏನೋ ಮಾತಾಡೋಕೆ ಬಂದವಳೆ ಅಂದ್ಕೊಂಡು ಹೊಂಟೋಗ್ಬಿಡಿ. ಈಗ ಸದ್ಯಕ್ಕೆ ಸುತ್ತಮುತ್ತ ಯಾರೂ ಇಲ್ಲ, ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಾನು ಜಾಸ್ತಿ ಹೊತ್ತು ಇಲ್ಲಿ ನಿಂತ್ಕೊಳ್ಳೋಕ್ಕಾಗಕ್ಕಿಲ್ಲ, ನಾನು ಹೊಂಟೋಯ್ತೀನಿ, ಸರಿನಾ? ನಾನು ಹೊಂಟೋಗೋದನ್ನ ದಾರಿನಾಗ ನೋಡ್ತಾರೆ ಅಂತ ನನಗೆ ಗೊತ್ತು. ಇಲ್ಲ ನಾವೆಲ್ಲ ನಿಂತ್ಕೊಂಡಿರೋದನ್ನ ನೋಡ್ಬಿಟ್ಟವ್ರೆ ಮೊದಲನೇನಿ ಅಂತಂದರೆ ಇಲ್ಲಿಗೆ ಬರೋ ಸಾಧ್ಯತೆಗಳು ತುಂಬ ಕಡಿಮೆ. ಜಯಮ್ಮ, ಈಗ ಇನ್ನೂ 4:15, ಬೇಗ ಹೊತ್ತು ಕುಂತ್ಕೊಬಿಡು. ಅರ್ಧ ಗಂಟೆ ಕುಂತ್ಕೊಂಡ್ರು ಏನಾಗಕ್ಕಿಲ್ಲ. ಗಂಗಾ, ನೀನು ಹೋಗು ಬೇಗ. ಈ ಕವರ್ನ ಇಲ್ಲೇ ಇಕ್ಕಿತೀನಿ. ಲೇ ಜಯಮ್ಮ, ನೀನೇನಾರ ಮೊಬೈಲ್ ನೋಡ್ಕೊಂಡು ಪಿಲಾನ ಹಾಳು ಮಾಡ್ಬೇಕಂತೆ, ಕಷ್ಟಪಟ್ಟಿದ್ದೀನಿ ಕಣಿ. ಸರಿನಾ? ಆ ಮನೆಯಾಳಿ ಯಾರು, ನನಗೆ ಲವ್ ಲೆಟ್ರು ಬರೆಯಂತ ಮನೆಯಾಳಿ ಯಾರು ಅಂತ ಗೊತ್ತಾಗ್ಬೇಕು ನನಗೆ. ಗೊತ್ತಾಗಲಿ ಆಮೇಕಿಂದ ಇರೋದು ಅಂತ ಹೇಳ್ಬಿಟ್ಟು. ನೋಡು, ಈಗ ಎಲ್ಲರೂ ನೋಡ್ತಾ ಇರ್ತಾರೆ. ನಾನು ಇಲ್ಲಿ ಬಂದಿರೋದು, ಇಲ್ಲಿ ಇಕ್ಕೋದು ಎಲ್ಲ ನೋಡ್ತಾರೆ ಅಂತ ನನಗೆ ಗೊತ್ತು. ನಾನು ಅದಕ್ಕೆ ರೋಡಾಗೆ ಹೊಲ್ತಾಗಿಂದ ಹೊಂಟೋಯ್ತಾ ಇದ್ದೀನೇನೋ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕಾಣಂಗಿದೀನಿಯ ಮಾತಾಡ್ಕೊಂಡು ಹೋಯ್ತೀನಿ ಫೋನಾಗೆ. ಎಲ್ರಿಗೂ ಗೊತ್ತಾಗಬೇಕಲ್ಲ ನಾನು ಹೊಲ್ತಾಗಿಂದ ಈಚೆ ಕಡೆಗೆ ಹೋಯ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಆವಾಗ ಕಳ್ಳರು ಬಂದೇ ಬರ್ತಾರೆ. ಅವಳು ಯಾವಳ ಲೆಟ್ರು ಬರ್ದಿರೋಳು ಇಲ್ಲಿಗೆ ಬಂದು ಎತ್ಕೊಂತಾಳೆ. ನೀನು ಮರ ಹತ್ತಿ ಕ್ಯಾಮ್ರಾ ಇಟ್ಕೊಂಡು ಕುಂತ್ಕ, ಮೊಬೈಲಾಗ ರೀಲ್ಸ್ ನೋಡ್ಕೊಂಡು ಕುಂತ್ಕೋಬೇಡ. ಈಗಲೇ ಹೇಳಿದ್ದೀನಿ. ಪದಿ ಹೂನಾ, ನೀನು ಹೋಗು ಪದಿ, ನೀನು ಹೋಗು ಸುಮ್ಕೆ ನೀ ಮಂತಕ್ಕೆ. ಈ ಜಯಮ್ಮ ಇರೋ ಗಂಟೆ ನಿನಗೆ ಯಾಕೆ ತಲೆನೋವು? ನಾನು ಹೆಂಗೋ ಫೋಟೋ ಗೀಟ ವೀಡಿಯೋ ಪಡಿ ಎಲ್ಲ ಮಾಡ್ಕೊತೀನಿ, ನೀನು ಸುಮ್ಕೆ ನೀವು ಹೋಗಂತಾಯಿ ನೀನು. ಈ ಮರ ಹೆಂಗೆ ಕೂತ್ಕೋಬೇಕು ಅಂತ ನನಗೆ ಗೊತ್ತು. ಆ ಕಡೆ ಸತ್ಕೊಂಡು ಬರ್ತೀನಿ, ನೀನು ಹೋಗಿ ಸುಮ್ಕೇನೆ. ನೀನು ಟೆನ್ಷನ್ ತಗೋಬೇಡ. ವೀಡಿಯೋ ಅಂತೂ ಹಿಂಗೆ ಹಿಡ್ಕೊಂಡಿರ್ತೀನಿ, ಫೋನ ತಗ್ಲಾಕಂತಾರೆ. ಅಲ್ಲಿ ಗಂಗಾನು ಹಿಡ್ಕೊಂಡಿರ್ತಾಳೆ, ನಾನು ಹಿಡ್ಕೊಂಡಿರ್ತೀನಿ. ಇಲ್ಲಿ ಯಾರು ಇರೋಕ್ಕಿಲ್ಲ. ನೀನು ಹೋಗು ಸುಮ್ಕೇನೆ. ಯಾರಿರ್ಬೋದು ಹುಡುಗಿ? ಒಬ್ಬಳೇ ಹುಡುಗಿ ಅಂದರೆ ಯಾರು ಲೆಟ್ರು ಬರ್ದಿರ್ಬೋದು?
ಬಂಗಾರಮ್ಮಂಗಂತೂ ಲೆಟ್ರ್ ಗಿಟ್ರು ಬರೆಯಕ್ಕೆ ಬರೋಕ್ಕಿಲ್ಲ ಅಂತ ಅನ್ನಿಸ್ತಿದೆ. ಇಲ್ಲ ಬಂಗಾರಮ್ಮನೇ ಬರೆದಿದ್ರು ಬರೆದಿರ್ತಾಳೆ, ಯಾರಿಗೆ ಗೊತ್ತು. ಹ್ಞೂ ಆದರೆ ಅಪ್ಪುಗೆ ಎಲ್ಲ ಗೊತ್ತಾಗಬೇಕಿತ್ತಲ್ಲ, ಮುಖ ಮುಚ್ಕೊಂಡಿರೋದು ಗೊತ್ತಾಗಿಲ್ವೇನೋ. ಇಲ್ಲ ಇಲ್ಲ ಇಲ್ಲ, ಅಪ್ಪು ಹೇಳ್ದ ಕೂದಲೈತೆ ಆ ಹುಡುಗಿಗೆ ಅಂತ ಹೇಳ್ಬಿಟ್ಟು. ಕೂದಲಿದ್ರೆ ಬಂಗಾರಮ್ಮಗಕ್ಕೆ ಸಾಧ್ಯನೇ ಇಲ್ಲ, ಬೇರೆ ಯಾರು ಅಂತ ಅನ್ನಿಸ್ತದೆ. ಸರಿ ಬಿಡು, ಟೆನ್ಷನ್ ಯಾಕೆ, ತಗ್ಲಾಕಂಡ್ರೆ ತಗ್ಲಾಕಂತಾರೆ ಇವಾಗ. ಯಾರಿರ್ಬೋದಪ್ಪ ನಮ್ಮ ಪೊದ್ದುಗೆ ನೀನಿಯ ಲೆಟ್ರ್ ಬರೆಯೋರು. ಇಲ್ಲಿ ಹಿಂದೆಗಡೆ ಕುಂತ್ಕೊಂಡಿದ್ದೀನಿ, ಯಾರು ಇಲ್ಲಿಗೆ ಬರೋಕ್ಕಿಲ್ಲ ಅಂತ ಅನ್ನಿಸ್ತದೆ. ನೋಡೋಣ, ಇಲ್ಲಿ ಗಂಟ ಕಾಣಕ್ಕಿಲ್ಲ ನಾನು. ಈ ಪೊದ್ದಿ ನನ್ನ ಚೂರು ಕವರ್ನ ಆ ಕಡೆ ಇಕ್ಬಿಟ್ಟು ಹೋಗ್ಬೇಕಿತ್ತು. ಥೋ, ಯಾರು ಗೊತ್ತನೇ ಇಲ್ಲ, ಅವಾಗಿಂದ ಕುಂತೀವ್ನಿ. ಆಯ್ತೇನೋ ಟೈಮ್ ಆಗ್ಲೇನಿಯ, ವಿಡಿಯೋನು ಹಿಡ್ಕೊಂಡು ಕುಂತೀವ್ನಿ. ಇಲ್ಲಾಂದ್ರೆ ಈ ಪೊದ್ದಿ ಬಿಡ್ಬೇಕಲ್ಲ, ಮನೆಯಾಳ ಪೊದ್ದಿ ನನ್ನೇನಿ ಆಟ ಆಡಿಸ್ಬಿಡ್ತಾಳೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಮೊಬೈಲ್ ಬೇರೆ ಸೈಲೆಂಟ್ ಮುಡ್ಗಾಕಬೇಕಪ್ಪ, ರಿಂಗ್ ಆಗ್ಬಿಟ್ರೆ ತಗ್ಲಾಕೊಂಡ್ಬಿಡ್ತೀನಿ ಆಮೇಕಿಂದ. ಯಾಕೆ ಬೇಕು ಅಲ್ಲ, ಯಾರನ್ನ ಆಮೇಕಿಂದ ಯಾರನ್ನ ದೊಡ್ಡ ಕಳ್ಳಪಳ್ಳ ಆಗ್ಬಿಟ್ಟು ನನ್ನ ಎತ್ತಕೊಂಡು ಹೋಗ್ಬಿಟ್ರೆ ನನ್ನ ಯಾರು ಎತ್ತಕೊಂಡು ಹೋಗ್ತಾರೆ ಬಿಡು. ಏನಿದು, ಅಯ್ಯ ಕಳ್ಳರು ಬತ್ತವ್ರೆ ಅಂತ ಅನ್ಕೊಂಡ್ರೆ ಈ ಪೊದ್ದಿನ ಆದ್ನೇರು ಈ ಬಂಗಾರಿ ಮಕ್ಕಳು ಇಷ್ಟೊತ್ತಾಗ ಏನು ಕಪ್ಪ ಬತ್ತವ್ರೆ ಈ ಕಡೆಗೆ. ಥೋ, ಕಳ್ಳರು ನಡಿಯೋಣ ಅಂತ ಕುಂತ್ಕೊಂಡ್ರೆ ಇವ್ರದ್ದೊಂದು ಕಾಟ, ನೆಮ್ಮದಿನೇ ಇಲ್ಲ. ಸುಮ್ಮನೆ ಹೊಲ್ದತ್ರ ಅಡ್ಡಾಡ್ಕೊಂಡು ಹೋಗೋಣ ಅಂತ ಬಂದಿದ್ರು ಏನೋ, ಅದಕ್ಕೆ ನೀಯ ಬಂದಿರ್ತಾರೆ ಅಂತ ಅನ್ನಿಸ್ತದೆ. ಅಕ್ಕ ಅಲ್ಲಿ ನೋಡು ಹಾ, ಇದ್ರಾಗ ಬರ್ದಂಗೆನಿಯ ಲೆಟ್ರ್ನಾಗ ಬರ್ದಂಗೆನಿಯ ಅಲ್ಲೋಡು ಒಡವೆ ಹಂಗೇನಿಯ ದುಡ್ಡು ಎಲ್ಲರೂ ತುಂಬಿಟ್ಟು ಕವರ್ನಾಗ ಇಕ್ಕವಳೆ. ಈಗ ತಾನೇ ಮಂತಕ್ಕೋದ್ಲು, ಅದನ್ನ ನೋಡ್ಕೊಂಡೆ ತಾನೇ ನಾವು ಇಲ್ಲಿಗೆ ಬಂದಿದ್ದು. ಎತ್ಕ ಕವರ್ ಎತ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗೋಗ್ಬಿಡೋಣ, ಬೇಗ ಬಾ, ಯಾರನ್ನ ನೋಡ್ಗಿಡಿದ್ರೆ ಕಷ್ಟ, ಆಮೇಕಿಂದ ಆ ಪೊದ್ದಿನಿಯ ನೋಡಿದ್ರು ಕಷ್ಟ, ಬೇಗ ಬೇಗ ಎತ್ಕ. ಅಯ್ಯಯ್ಯೋ, ಅಲ್ಲೋಡು ಪೊದ್ದಿಗೆ ಪುತ್ರ ಬರ್ದಿರೋದು ಈ ಮನೆಯಾಳಿಗಳ ಇಬ್ರು. ಅಯ್ಯೋಯ್ಯೋಯ್ಯೋ, ಇಂಥ ಕೊಂತ್ರಿ ಕೆಲಸ ಮಾಡಿರ್ತಾರೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ವಲ್ಲ. ಚೆನ್ನಾಗಿ ವಿಡಿಯೋ ಆತೈತೆ, ವಿಡಿಯೋನೆಲ್ಲ ಅವ್ರು ಮಾತಾಡೋದು ಸೇರಿ ರೆಕಾರ್ಡ್ ಮಾಡ್ತೀನಿ. ಎಲ್ಲ ರೆಕಾರ್ಡ್ ಆಯ್ತೈತೆ ಬಿಡು. ಅಕ್ಕ ಬೇಗ ಎತ್ಕ, ಪೊದ್ದಿ ಬಂದ್ಬಿಡ್ತಾಳೆ, ಬೇಗ ಎತ್ಕೊಂಡು ರೂಮ್ ಹೊಂಟೋಗ್ಬಿಡೋಣ, ಬೇಗ ಎತ್ಕ. ಲೇ, ನಮ್ಮ ಪ್ಲಾನು ಸಕ್ಸಸ್ ಆಯ್ತು ಬಾ. ಆ ಪೊದ್ದಿಗೆ ಲೆಟರ್ ಬರ್ದಿದ್ದಕ್ಕೂ ಸಾರ್ಥಕಾಯ್ತು. ಅವಳು ಮನೆ ಬಿಟ್ಟು ಹೋಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೂ ನಿನಗೂ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಅಂತೂ ಸಿಕ್ತು ತಾನೆ. ದುಡ್ಡು ಒಡವೆ ಸಿಕ್ತು ನೋಡು. ಬಾ, ಈ ಕವರ್ನ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲನೂ ಕವರ್ ಎಲ್ಲನೂ ನೀಟಾಗಿ ನೀನು ಕವರ್ ಎಲ್ಲ ಬಿಸಾಕ್ಬಿಟ್ಟು ಒಡವೆ ದುಡ್ಡು ಎಲ್ಲ ಎತ್ಕೊಂಡ್ಬಿಟ್ಟು ಹೊಂಟೋಗೋಣ ಬಾ. ಫಸ್ಟ್ ಈ ಜಾಗದಿಂದ ಎಸ್ಕೇಪ್ ಆಗೋಗ್ಬಿಡೋಣ ಬಾ. ಅಯ್ಯೋ ಅಯ್ಯೋ ಅಯ್ಯೋ, ಮನೆಯಾಳಿಗಳ ಎಲ್ಲೂ ಒಂದು ಚೂರುನು ಅನುಮಾನನೇ ಬರೆದಿದ್ದಂಗೆ ಆಟ ಆಡ್ಬಿಟ್ರ ಇವರು. ಏನೋ ಚಿಕ್ಕ ಹುಡುಗರು ಗೊತ್ತಾಗಕ್ಕಿಲ್ಲ ಅಂತ ಅನ್ಕೊಂಡ್ರೆ ಪೊದ್ದಿಗೇನಿಯೋ ಲವ್ ಲೆಟರ್ ಬರೆದ್ಬಿಟ್ಟು ಈ ಥರ ಎಲ್ಲ ಮಾಡ್ಬಿಟ್ರ ಅಂತ ಹೇಳ್ಬಿಟ್ಟು. ಯಪ್ಪ, ಎಂಥ ಕೊಂತ್ರಿರ್ಬೇಡ. ಫಸ್ಟು ವಿಡಿಯೋನ ಪೊದ್ದಿಗೆ ತಗೊಂಡೋಗಿ ತೋರಿಸ್ಬೇಕು. ಮನೆಯಾಳಿಗಳ ನಿಮ್ಗೂ ಐತೆ ಬಾ ಪೊದ್ದಿ ತಾಗೆ.